ಫ್ರೆಂಡ್ಸ್, ರಾಮಾಯಣದ ಪ್ರಕಾರ ಶ್ರೀರಾಮಚಂದ್ರರು ರಾವಣನ ಅಂತ್ಯದ ನಂತರ ತನ್ನ ಅಯೋಧ್ಯೆಗೆ ತೆರಳುವ ಮಾರ್ಗದಲ್ಲಿ ಹಲವಾರು ಶಿವಾಲಯಗಳನ್ನು ಕಟ್ಟಿದ್ದಾರಂತೆ. ಇಂತಹ ದೇವಸ್ಥಾನಗಳಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ರಾಮತೀರ್ಥವು ಕೂಡ ಒಂದಾಗಿದೆ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ರಾಮತೀರ್ಥ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ, ಹಾಗೆ ಈ ದೇವಸ್ಥಾನವನ್ನು ಕಟ್ಟಲು ಕಾರಣವೇನು ಅನ್ನೋ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಚೆನ್ನಾಗೇ ಇರುತ್ತೆ, ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿರೋ ಹಾಗೆ ತ್ರೇತಾಯುಗ ಕಾಲದಲ್ಲಿ ಶ್ರೀರಾಮಚಂದ್ರರು ಲಂಕೆಗೆ ತೆರಳಿ ರಾವಣನ ವಧೆ ಮಾಡಿ ಸೀತಾದೇವಿಯನ್ನು ರಕ್ಷಣೆ ಮಾಡ್ತಾರೆ. ಹಾಗೆ ರಕ್ಷಣೆ ಮಾಡಿದ ನಂತರ ತಮ್ಮ ಅಯೋಧ್ಯೆಗೆ ತೆರಳುವ ಮಾರ್ಗದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದ್ರಂತೆ. ಈ ಸ್ಥಳಕ್ಕೆ ಬಂದಾಗ ಈ ಸ್ಥಳ ಅವಾಗ ಘನಘೋರ ಕಾಡು, ಯಾವುದೇ ಥರ ಕುಡಿಯೋ ನೀರಿನ ವ್ಯವಸ್ಥೆ ಏನೂ ಇರಲಿಲ್ಲವಂತೆ. ಅಂಥ ಸಮಯದಲ್ಲಿ ಶ್ರೀರಾಮಚಂದ್ರರು ತಮ್ಮ ಬಾಣವನ್ನು ಪ್ರಯೋಗ ಮಾಡಿ 2 ತೀರ್ಥವನ್ನು ಸೃಷ್ಟಿ ಮಾಡ್ತಾರಂತೆ. ಅದೇ ತೀರ್ಥ ಮುಂದೆ ರಾಮತೀರ್ಥ ಹಾಗೆ ಲಕ್ಷ್ಮಣ ತೀರ್ಥ ಎಂದು ಕರೀತಾರೆ. ಈಗ ನೀವು ನೋಡ್ತಿರ್ಬೋದು, ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥದ ನೀರು ವರ್ಷದ 365 ದಿನದಲ್ಲಿ ಯಾವತ್ತೂ ಬತ್ತಿದ್ದಿಲ್ವಂತೆ. ಒಂದು ವೇಳೆ ನೀರಿನ ಮಿತಿ ಕಡಿಮೆ ಆಗ್ಬೋದು, ಆದರೆ ಬತ್ತಿದ್ದು ಯಾವತ್ತೂ ಇಲ್ವಂತೆ. ಹಾಗೆ ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗ, ಹಾಗೆ ಮನಸ್ಸಿನಲ್ಲಿ ಏನೋ ಭಯ, ಏನೋ ಒಂದು ಮುಜುಗರ ಇದ್ದರೂ ಕೂಡ ದೂರವಾಗುತ್ತೆ ಅಂತ ಇಲ್ಲಿಯ ಜನ ಮತ್ತು ಹಾಗೆ ಇಲ್ಲಿಯ ಪುರೋಹಿತರು ಕೂಡ ಹೇಳ್ತಾರೆ. ಹಾಗೆ ಇಲ್ಲಿಯ ತೀರ್ಥವನ್ನು ಬಾಟಲಲ್ಲಿ ಸಂಗ್ರಹಣೆ ಮಾಡಿಟ್ಟುಕೊಂಡು ಮನೆಯಲ್ಲಿ ತುರ್ತು ಸಮಯದಲ್ಲಿ ತೀರ್ಥವಾಗಿ ಕೂಡ ಬಳಸ್ತಾರಂತೆ. ನೀವು ರಾಮತೀರ್ಥ ಹೋಗುವ ಮುನ್ನ ನಿಮಗೆ ಬಲಬದಿಯಲ್ಲಿ ಒಂದು ದೇವಸ್ಥಾನ ನೋಡ್ತಾ ಇರುತ್ತೆ. ಈ ದೇವಸ್ಥಾನದ ಹೆಸರು ರಾಮೇಶ್ವರ ದೇವಸ್ಥಾನ ಅಂತೇಳಿ. ಈ ದೇವಸ್ಥಾನಕ್ಕೆ ಹೆಸರು ಬರಲಿಕ್ಕೂ ಒಂದು ಕಾರಣ ಇದೆ. ಹಾಗೆ ಈ ದೇವಸ್ಥಾನ ಇಲ್ಲಿ ಕಟ್ಟಲಿಕ್ಕೂ ಕೂಡ ಒಂದು ಕಾರಣವಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ರಾವಣ ಪಾಪಿ, ಹಾಗೆ ಅಪ್ಪಟ ಶಿವಭಕ್ತನೂ ಕೂಡ ಆಗಿರ್ತಾನೆ. ಶಿವಭಕ್ತನಾದ ರಾವಣನನ್ನು ಹತ್ಯೆ ಮಾಡಿದ ಪಾಪ ಪರಿಹಾರಕ್ಕಾಗಿ ದೇವತೆಗಳು ಶ್ರೀರಾಮರಿಗೆ ಶಿವನ ದೇವಸ್ಥಾನಗಳನ್ನು ಕಟ್ಟಲು ಅಪ್ಪಣೆ ನೀಡ್ತಾರಂತೆ. ಅದೇ ಕಾರಣಕ್ಕೆ ಶ್ರೀರಾಮರು ಬಾಣಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಅದೇ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ರಾಮೇಶ್ವರ ಅಂತ ಹೇಳುವ ಒಂದು ಹೆಸರು ಬಂತು ಅಂತ ಕೂಡ ಹೇಳ್ತಾರೆ. ಹಾಗೆ ಅವತಾರ ಪುರುಷರೆಂದೇ ಪ್ರಸಿದ್ಧಿಯಾದ ಭಗವಾನ್ ಶ್ರೀಧರ ಸ್ವಾಮಿಗಳು ಈ ಸ್ಥಳದಲ್ಲಿ ಸರಿಸುಮಾರು 12 ವರ್ಷಗಳ ಕಾಲ ನೆಲೆಸಿ ತಮ್ಮ ತಪೋಶಕ್ತಿಯನ್ನು ವೃದ್ಧಿಗೊಳಿಸಿಕೊಂಡವರು ಕೂಡ ಅಂತ ಹೇಳಲಾಗುತ್ತದೆ. ಹಾಗೆ ಈ ಸ್ಥಳವನ್ನು ಕೇಂದ್ರವಾಗಿಟ್ಟುಕೊಂಡು ಸುತ್ತಮುತ್ತಲಿನ ದೇವಸ್ಥಾನಗಳಿಗೆ ಸಂಚಾರ ಮಾಡಿ 10 ದೇವಸ್ಥಾನಗಳನ್ನು ಕಟ್ಟಿಸಿ ಹಾಗೆ 100 ಜನರ ಸಮಸ್ಯೆಯನ್ನು ಬಗೆಹರಿಸುತ್ತಾ ಈ ಸ್ಥಳದಲ್ಲಿ ನೆಲೆಸಿದ್ದರು ಅಂತೂ ಕೂಡ ಹೇಳಲಾಗುತ್ತೆ. ಅಂತಹ ದೇವಸ್ಥಾನದಲ್ಲಿ ಒಂದು ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋನ ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಬೋದು ನೀವು. ಈ ದೇವಸ್ಥಾನದ ಹಿಂದೆ ಶ್ರೀಧರ ಸ್ವಾಮಿಗಳಿಂದ ನಿರ್ಮಿಸಲಾದ ದತ್ತ ಮಂದಿರ ಹಾಗೆ ಧ್ಯಾನ ಮಂದಿರವಿದ್ದು, ಈ ಧ್ಯಾನ ಮಂದಿರದಲ್ಲಿ ಜನರು ವಾರಗಟ್ಟಲೆ ಉಳಿದು ತಮ್ಮನ್ನು ತಾವು ಧ್ಯಾನ, ಯೋಗ ಹಾಗೆ ಪೂಜೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದರಂತೆ. ರಾಮತೀರ್ಥ ಮತ್ತು ಲಕ್ಷ್ಮಣ ತೀರ್ಥದ ಪಕ್ಕದಲ್ಲಿಯೇ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಜನರು ಹೇಳೋ ಪ್ರಕಾರ ಶ್ರೀರಾಮರು ತಪಸ್ಸಿಗೆ ಕುಳಿತಿದ್ದರು ಅಂತೂ ಕೂಡ ಕೆಲವರು ಹೇಳ್ತಾರೆ. ಹಾಗೆ ಇನ್ನು ಕೆಲವರು ಹೇಳೋ ಪ್ರಕಾರ ಶ್ರೀಧರ ಸ್ವಾಮಿಗಳು ಕೂಡ ಇಲ್ಲಿ ತಪಸ್ಸು ಮಾಡಿದ್ದರು ಅಂತೂ ಕೂಡ ಹೇಳುತ್ತೆ. ಆದರೆ 2-3 ವರ್ಷದ ಹಿಂದ್ಗಡೆ ಈ ಒಳಗಡೆ ಹೋಗ್ಲಿಕ್ಕೆ ಆಗ್ತಾಯಿತ್ತು, ಗುಹೆ ಒಳಗಡೆ. ಈಗ ಹೋಗ್ಲಿಕ್ಕೆ ಆಗಲ್ಲ, ಕಬ್ಬಿಣದ ಸರಳು ಹಾಕಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ಹೊರಗಡೆಯಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ.
ಕೊನೆಯಲ್ಲಿ ಈ ವಿಡಿಯೋ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.